ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ನೀವೀಗಾಗಲೇ ನೋಡಬಹುದು, ಹಾಸನದಲ್ಲಿ ಆದಂತಹ ಒಂದು ಸರಣಿ ಹೃದಯಾಘಾತದ ಪ್ರಕರಣಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಎಳೆ ವಯಸ್ಕರು ಅಂದರೆ 19 ವರ್ಷ 21 ವರ್ಷ ವಯಸ್ಸಿನ ಒಂದು ಯುವ ಸಮೂಹವು ಕೂಡ ಹೃದಯಾಘಾತಕ್ಕೆ ಒಂದು ಬಲಿಯಾಗ್ತಿದೆ ಅನ್ನುವಂಥದ್ದು ಒಂದು ಗಂಭೀರವಾಗಿ ಪರಿಗಣಿಸುವಂತಹ ಒಂದು ವಿಚಾರ ಕೂಡ ಆಗಿತ್ತು. ಸರ್ಕಾರ ಕೂಡ ಈ ಒಂದು ಕಂಪ್ಲೀಟ್ ಆಗಿ ಹಾಸನದಲ್ಲಿ ಏನು ಸರಣಿ ಅಪಘಾತ ಆಗ್ತಿತ್ತು ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿತ್ತು. ಸೊ ಈ ಬೆನ್ನಲ್ಲೇನೆ ಈ ಹಿಂದೆ ಇದ್ದಂತಹ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಇದೇ ಒಂದು ಹಾಸನದ ಪ್ರಕರಣದ ಈ ಒಂದು ಹೃದಯಾಘಾತ ಸಂಭವಿಸುತ್ತಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವರದಿಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆ ಸಂಸ್ಥೆಯ ನಿರ್ದೇಶಕರಾದಂತಹ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಸಮಿತಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. 10 ದಿನಗಳ ಒಳಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಟೆಕ್ನಿಕಲ್ ಕಮಿಟಿಯಿಂದ ವರದಿಯನ್ನು ಸಲ್ಲಿಕೆ ಆಗಿದೆ. ಹಾಗಾದರೆ ವರದಿಯಲ್ಲಿ ಏನಿದೆ ಅನ್ನುವಂತಹ ಅಂಶವನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಆಗ್ತಿದ್ದಂತಹ ದಿನಕ್ಕೆ 2-3 ಜನ ಹೃದಯಾಘಾತದಿಂದಲೇ ಸಾವನ್ನಪ್ತಿದ್ರು ಅನ್ನುವಂತಹದ್ದು ವರದಿ ಆಗ್ತಿತ್ತು. ಆದರೆ ಈಗ ಅಸಲಿ ಕಾರಣ ಏನಾಗಿದೆ, ಯಾರಿಗೆಲ್ಲ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಅನೇಕರು ಮನೆಗಳಲ್ಲಿ ಹಾಗೆಯೇ ಆಸ್ಪತ್ರೆಗೆ ಬರುವಂತಹ ದಾರಿಯಲ್ಲಿ ಜೊತೆಗೆ ಆ ಊಟ ಮಾಡುವಾಗ ನಿಂತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಹಠಾತ್ ಹೃದಯಾಘಾತ ಸಂಭವಿಸ್ತಿತ್ತು. ಸೊ ಇಂಥವರದ್ದು ಹೆಚ್ಚು ಪ್ರಕರಣಗಳಿತ್ತು. ಸೊ ಇಲ್ಲಿ 24 ಜನರನ್ನ ಕುರಿತು ಈ ಒಂದು ಅಧ್ಯಯನ ಮಾಡಲಾಗಿತ್ತು. ಅದರಲ್ಲಿ 4 ಜನರು ಏನು ಹೃದಯಾಘಾತ ಇಲ್ಲದೇ ಸಾವನ್ನಪ್ಪಿದ್ದಾರೆ ಅಂತ ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನು 4 ಜನರನ್ನು ಹೊರತುಪಡಿಸಿದ್ರೆ 20 ಜನರ ಒಂದು ವರದಿಯನ್ನು ಈಗ ಸಿದ್ಧಪಡಿಸಿರುವಂಥದ್ದು. ಅದರಲ್ಲಿ 75% ಅಷ್ಟು ಮಾತ್ರ ಇವರು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದ್ರೆ ಇನ್ನು ಉಳಿದಂತಹ 25 ಜನರದ್ದು ಆಟಾಪ್ಸಿ ರಿಪೋರ್ಟ್ ಕೂಡ ಇರಲಿಲ್ಲ. ಸೊ ಹೀಗಾಗಿ ಮರಣೋತ್ತರ ಪರೀಕ್ಷೆಯ ವರದಿ ಇಲ್ಲದೇ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಕೂಡ ಆಗ್ತಿರಲಿಲ್ಲ. ಈ ನಿಟ್ಟಿನಲ್ಲೇನೆ ಈಗ ಒಂದು 75ರಷ್ಟು ಜನರ ಮೇಲೆ ಈ ಒಂದು ಅಧ್ಯಯನ ನಡೆಸಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇದರಲ್ಲೂ ಕೂಡ ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ರು. 45 ವರ್ಷದ ಒಳಗಿನವರು ಯಾರಿದ್ದಾರೆ, ಯುವ ಸಮೂಹ ಅಂತ ಏನು ಹೇಳ್ತಿದ್ವಿ ನಾವು, ಅವರನ್ನ ಕ್ಯಾಟಗರಿ ಮಾಡಿಕೊಂಡು ಅವರನ್ನು ಕೂಡ ಇದರಲ್ಲಿ ತಪಾಸಣೆಗೆ ಪ್ರಮುಖವಾಗಿ ಗಂಭೀರವಾಗಿ ಪರಿಗಣಿಸಿ 7 ಜನರನ್ನ ಒಂದು ವರದಿಯನ್ನು ಈಗ ಸಿದ್ಧಪಡಿಸಿರುವಂಥದ್ದು. ಇದರಲ್ಲಿ ಏನು ನಾವು ನೋಡೋದಾದರೆ ಬೇರೆ ಬೇರೆ ಒಬೆಸಿಟಿ ಸೇರಿದಂತೆ ಧೂಮಪಾನ ಮಾಡ್ತಿದ್ರು, ಹಾಗೆ ಮದ್ಯಪಾನ ಮಾಡ್ತಿದ್ರು, ಜೊತೆಗೆ ಏನು ಬ್ಲಾಕೇಜಸ್ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಏನಿದೆ ಆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಹೇಳಲಾಗ್ತಿರುವಂಥದ್ದು. ಜೊತೆಗೆ ಏನು ಅನೇಕರು ಮತ್ತೊಂದು ಅಂಶವನ್ನು ಇದರಲ್ಲಿ ಬಯಲು ಮಾಡಿರುವಂಥದ್ದು. ತಜ್ಞರು ಹೇಳುವಂತಹ ಪ್ರಕಾರ 4 ಜನರು ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಈ 7 ಜನರಲ್ಲಿ 4 ಜನ ಹೋದರೆ 3 ಜನ ಹಾಸನದಲ್ಲಿ ಸಾವನ್ನಪ್ಪಿರುವಂಥದ್ದು. ಈ 4 ಜನ ಏನು ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ ಇವರ ಒಂದು ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೆವಿ ಒಬೆಸಿಟಿ ಇತ್ತು, ಹೈಪರ್ ಟೆನ್ಷನ್ ಇತ್ತು, ಹೀಗೇ ಆ ಲೈಫ್ ಸ್ಟೈಲ್ ಜೀವನ ಶೈಲಿ ಕೂಡ ತುಂಬಾ ಬದಲಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ ಇವರು ಉಲ್ಲೇಖ ಮಾಡಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಕ್ಯಾಬ್ ಡ್ರೈವರ್ಸ್ಗಳು, ಆಟೋ ಚಾಲಕರು ಅಂದರೆ ಈ ಒಂದು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಚಾಲಕರು ಯಾರೆಲ್ಲ ಇದ್ದಾರೆ ಡ್ರೈವರ್ಸ್ಗಳು, ಅವರ ಒಂದು ಕಂಡೀಷನ್ ಈಗ ಆರೋಗ್ಯದ ಅಂದರೆ ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿರುವಂಥದ್ದು ಮತ್ತು ಅವರು ಹೈ ರಿಸ್ಕ್ನಲ್ಲಿ ಕಂಡು ಬಂದಿದ್ದಾರೆ ಅನ್ನುವಂತಹ ಒಂದು ಆತಂಕಕಾರಿ ಅಂಶವನ್ನು ಇಲ್ಲಿ ತಜ್ಞರು ಬಯಲು ಮಾಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಕ್ಯಾಬು ಅಥವಾ ಆಟೋ ಡ್ರೈವರ್ಸು ಅಥವಾ BMTC ಬಸ್ ಓಡಿಸುವಂಥ ಡ್ರೈವರ್ಸ್ಗಳು ಎಲ್ಲರೂ ಕೂಡ ಒಂದೇ ಕಡೆ ಹೆಚ್ಚು ಸಮಯ ಕಳೀತಾರೆ. ಹಾಗೆಯೇ ಅವರು ಮಾಲಿನ್ಯದಲ್ಲೂ ಕೂಡ ಹೆಚ್ಚಾಗಿ ಇರ್ತಾರೆ. ಜೊತೆಗೆ ಏನು ಒಬೆಸಿಟಿ ಕೂಡ ಇರುತ್ತೆ, ಹೆಚ್ಚಾಗಿ ಸ್ಮೋಕ್ ಮಾಡ್ತಾರೆ ಅನ್ನುವಂತಹ ಈ ಎಲ್ಲ ಅಂಶಗಳು ಕಂಡು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರನ್ನ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಅಂತ ತಜ್ಞರು ಹೇಳಿರುವಂತಹ ಕಾರಣದಿಂದ ಈಗ ಆರೋಗ್ಯ ಇಲಾಖೆ ಆಟೋ ಮತ್ತು ಕ್ಯಾಬ್ ಟ್ಯಾಕ್ಸಿ ಚಾಲಕರ ಮೇಲೆ ಒಂದು ಗಮನ ಹರಿಸೋದಕ್ಕೆ ಮುಂದಾಗಿರುವಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ಕ್ರೀನಿಂಗನ್ನು ಮಾಡಬೇಕು ಮತ್ತು ECG ಟೆಸ್ಟನ್ನು ಕೂಡ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ತಜ್ಞರು ನೀಡಿರುವಂತಹ ಒಂದು ವರದಿಯನ್ನು ಕೂಡ ಆಧರಿಸಿ ಆರೋಗ್ಯ ಇಲಾಖೆಯಿಂದ ಈಗ ಇವರು ಎಲ್ಲ ರೀತಿಯಾದಂಥ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದಾರೆ. ಸಲಹೆಗಳನ್ನ ತೆಗೆದುಕೊಂಡು ಅದನ್ನು ಮುಂದುವರಿಸೋದಕ್ಕೆ ಅಂದರೆ ಅದನ್ನು ಏನು ಯೋಜನೆಯನ್ನು ರೂಪಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಹಾಸನದ ಪ್ರಕರಣದ ಸರಣಿ ಅಪಘಾತಗಳು ಏನಿತ್ತು
ಇದು ಬಂದು ಈಗ ಆಟೋ ಟ್ಯಾಕ್ಸ್ ಮತ್ತು ಚಾಲಕರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂತಹದ್ದು ಇದರಲ್ಲಿ ಪ್ರಮುಖವಾಗಿ ಕಂಡು ಬಂದಿರುವಂತಹ ಅಂಶ. ಸೊ ಹೀಗಾಗಿಯೇ ಸರಣಿ ಅಪಘಾತಗಳು, ಸರಣಿ ಹೃದಯಾಘಾತಗಳು ಈ ಹಿಂದೆನೂ ಕೂಡ ಹಾಸನಲ್ಲಿ ಆಗ್ತಿದ್ವು. ಅದೇ ಥರ ಈ ವರ್ಷವೂ ಕೂಡ ಆಗಿದೆ. ಸೊ ಇದು ಯಾವುದೇ ರೀತಿಯಾಗಿ ಹೆಚ್ಚಳವಾಗಿಲ್ಲ ಅನ್ನುವಂತಹ ಒಂದು ಕನ್ಕ್ಲೂಷನನ್ನು ಆರೋಗ್ಯ ಸಚಿವರು ಹಾಗೂ ಟೆಕ್ನಿಕಲ್ ಕಮಿಟಿ ಈಗ ನೀಡಿರುವಂಥದ್ದು. ಸೊ ಹಾಗಾಗಿ ಜನರು ಆತಂಕಕ್ಕೊಳಗಾಗಬೇಡಿ. ಸೊ ಆತಂಕಕ್ಕೊಳಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಆಸ್ಪತ್ರೆಗಳಿಗೆ ಬರೋದನ್ನು ತಪ್ಪಿಸಿ ಅನ್ನುವಂತಹ ಒಂದು ಸೂಚನೆಗಳನ್ನು ಕೂಡ ಸಾಮಾನ್ಯ ಜನರಿಗೆ ಈಗ ನೀಡ್ತಿರುವಂಥದ್ದು. ಸೊ ಇದು ಇವತ್ತಿನ ಡಿಜಿಟಲ್ ನ್ಯೂಸ್ ಆಗಿತ್ತು. ಮುಂದಿನ ಡಿಜಿಟಲ್ ನ್ಯೂಸ್ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಧನ್ಯವಾದಗಳು.